ಆತ್ಮೀಯ H16 ನ್ಯೂಸ್ ಅರ್ಥಾತ್ ಏಜಿತ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಬುಕರ್ ಪ್ರಶಸ್ತಿ ಪಡೆದ ನಮ್ಮ ಬಾನು ಮುಸ್ತಾಕ್ ಇವತ್ತು ಚರ್ಚಾ ಕೇಂದ್ರ. ಯಾಕಂತಂದ್ರೆ ನಿಮ್ಗೆ ಗೊತ್ತದೆ, ಈಗಾಗಲೇ ಸಿದ್ದರಾಮಯ್ಯನವ್ರ ಸರ್ಕಾರ ಇವರನ್ನು ಆಯ್ಕೆ ಮಾಡಿದ್ದು BJPಗರಿಗೆ ಮತ್ತು JDS ಅವರಿಗೆ ಆಗ್ತಾಯಿಲ್ಲ. ವಿರೋಧಕ್ಕಾಗಿ ವಿರೋಧ ಮಾಡ್ತಾ ಇದ್ದಾರೋ, ನಿಜವಾಗಿ ವಿರೋಧದೂ ಮಾತು ಬೇರೆ. ಯಾಕೆಂದ್ರೆ ಈ ಹಿಂದೆ ನಿಸಾರ್ ಅಹಮದರನ್ನ ಅಧ್ಯಕ್ಷರು ಮಾಡಿದಾಗ ಅಥವಾ ಉದ್ಘಾಟನೆ ಕರೆದಾಗ ವಿರೋಧ ಮಾಡಿರಲಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಮಾಡ್ತಾ ಇದ್ದಾರೆ. ಕೇವಲ ಇವತ್ತು ಆ ಹೆಣ್ಮಗಳು ಮುಸ್ಲಿಮ್ ಅನ್ನೋ ಕಾರಣಕ್ಕಾಗಿ ವಿರೋಧ ಮಾಡುವ ಒಂದು ಸಾಧನೆ ಸಾಣದಲ್ಲ. ಕನ್ನಡದ ಒಂದು ಭಾಷೆಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಲೆವೆಲ್ಗೆ ಓದಿ ನಿಲ್ಲಿಸುವಂಥದ್ದು, ಇಲ್ಲಿ ನೋವುಗಳನ್ನು ಭಾವನೆಗಳನ್ನು ವ್ಯಕ್ತ ಮಾಡಿ ವಾಸ್ತವದ ಮೇಲೆ ಬರೆದಂತಹ ಲೇಖನಗಳನ್ನು ಕಥೆಗಳನ್ನು ಜನರಿಗೆ ಮುಟ್ಟಿಸೋದು ಕೆಲಸ ಮಾಡಿದಾಗ ಒಂದು ವಿದೇಶದ ಬುಕರ್ ಅನ್ನೋದ ಪ್ರಶಸ್ತಿ ಅವ್ರನ್ನ ಆಯ್ಕೆ ಮಾಡಿ ಪ್ರಶಸ್ತಿ ಕೊಟ್ಟಾಗ ನಾವೆಲ್ಲ ಹೆಮ್ಮೆ ಪಡ್ಬೇಕು. ಅದನ್ನು ಇಲ್ಲಿವರೆಗೆ ಒಬ್ಬ ಯಾರು ಈ BJPಯ ನಾಯಕರು ಇದನ್ನು ಇಲ್ಲ ಒಳ್ಳೆಯ ಸಾಹಸ ಮಾಡಿದಾರೆ, ಸಾಧನೆ ಮಾಡಿದಾರೆ ಅಂತ ಹೇಳಲಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಈ ಮಾತು ಸ್ವತಃ ಬಾನು ಮುಸ್ತಾಕ್ ಅವರು ಹೇಳಿದ್ದಾರೆ. ಇವತ್ತು ಉದ್ಘಾಟನೆ ಮಾಡುವಂಥದ್ದು ಇದು ತಪ್ಪು, ಕಳವಳಕಾರಿ ಅಂತೇಳಿ ಪ್ರಮೋದಾದೇವಿ ಒಡೆಯರವರು, ರಾಣಿಯವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆತಂಕಕಾರಿ, ಕಳವಳಕಾರಿ ಅನ್ನುವಂಥ ಅಭಿಪ್ರಾಯ. ಅದೇ ಕಾಲಕ್ಕೆ ಯದುವೀರ್ ಒಡೆಯರವರು ಇಲ್ಲ ಇದೊಂದು ಏನು ಹೇಳುವಂಥದ್ದಲ್ಲ ಆಗ್ಯದ, ಒಟ್ಟಿದಾರ ಮಾಡಲಿ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಇಬ್ಬರು